ಮೋದಿ ನೇತೃತ್ವದಲ್ಲಿ ಭಾರತ ಸರಿಯಾದ ಪಥದಲ್ಲಿ ಸಾಗುತ್ತಿದೆ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್ ಅನ್ನು ಇಟ್ಟು ಆಕ್ಸ್ಫರ್ಡ್ ಯೂನಿಯನ್ ಒಂದು ಡಿಬೇಟ್ಗೆ ಆಹ್ವಾನಿಸಿತ್ತು. ಈ ಚರ್ಚೆಯಲ್ಲಿ ಬನ್ನಿ ಪಾಲ್ಗೊಳ್ಳಿ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಸರಿಯಾದ ಪಥದಲ್ಲಿ ಸಾಗ್ತಾ ಇದೆಯಾ ಅಂತ ಒಂದು ವಿಷಯವನ್ನು ಇಟ್ಟು ಅದಕ್ಕೆ ಪರ ಮತ್ತು ವಿರೋಧ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನೇಕರು, ಈಗ ನಮ್ಮಲ್ಲಿ ಯೂಟ್ಯೂಬ್ ಅವರಿರಬಹುದು, ಜರ್ನಲಿಸ್ಟ್ಗಳಿರಬಹುದು, ಬೇರೆ ಬೇರೆ ವಾಹಿನಿಗಳಿರಬಹುದು, ಒಂದಷ್ಟು ಆಹ್ವಾನ ಇತ್ತು. ಅಲ್ಲಿ ಚರ್ಚೆಯ ವೇಳೆಯಲ್ಲಿ ಖ್ಯಾತ ಪತ್ರಕರ್ತೆ ಪಾಲ್ಕಿ ಶರ್ಮಾ ಸಾಕಷ್ಟು ಮಾತು ಅಲ್ಲಿ ಹೇಳ್ತಾ ಇದ್ದರು. ಅನೇಕ ವಿಷಯಗಳ ಬಗ್ಗೆ ಅವರು ವಿಷಯ ಮಂಡನೆಯನ್ನು ಮಾಡ್ತಾ ಇದ್ದರು. ಆದರೆ ಈ ಇಡೀ ವಿಚಾರದಲ್ಲಿ ನನ್ನ ವೃತ್ತಿ ಸಹೋದ್ಯೋಗಿ ಖ್ಯಾತ ಪತ್ರಕರ್ತೆ ಕೂಡ ಹೌದು, ಈ ಥರ ಮಾತಾಡ್ಬಿಟ್ರಲ್ಲ ಅಂಥೇಳಿ ಇದೀಗ ಅನೇಕರು ಪಾಲ್ಕಿ ಶರ್ಮಾ ಮಾತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಇಡೀ ವಿಶ್ವವೇ ಭಾರತದ ಕಡೆಗೆ ನಾಯಕತ್ವ ನೋಡ್ತಾ ಇದೆ ಎನ್ನುವ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಏರ್ ಟ್ರಾಫಿಕ್, ಭಾರತದಲ್ಲಿ ಏರ್ ಟ್ರಾಫಿಕ್ ಜಾಸ್ತಿ ಆಗಿರೋದೇ ಭಾರತದ ಅಭಿವೃದ್ಧಿಯ ಲಕ್ಷಣ ಅಂತ. ಏರ್ ಟ್ರಾಫಿಕ್ ಅಂದರೆ ವಿಮಾನಗಳ ಸಂಚಾರ ಜಾಸ್ತಿ ಆಗ್ತಾ ಇದೆ ಎನ್ನುವುದು ಅಭಿವೃದ್ಧಿಯ ಸೂಚನೆ ಅಂತ ಹೇಳಿ ಅವರ ಒಂದು ವಾದ ಇತ್ತು. ಆದರೆ ಅವರ ಇಡೀ ಆ ಒಂದು ವಾದ ಸರಣಿಯ ಉದ್ದಕ್ಕೂ ಕೂಡ ಡಾಕ್ಯುಮೆಂಟ್ಸ್ ಆಧಾರಿತವಾಗಿ ಅವರು ಮಾತನಾಡಿದ್ರ, ಅಭಿವೃದ್ಧಿ ವಿಚಾರದಲ್ಲಿ ಅಂಕಿಅಂಶಗಳು ಎಷ್ಟರ ಮಟ್ಟಿಗೆ ಅವರು ಪ್ರೆಸೆಂಟ್ ಮಾಡಿದ್ರು ಮತ್ತು ಆ ಅಂಕಿಅಂಶಗಳು ಪ್ರತಿಫಲಿಸ್ತಾ ಇರೋದೇನನ್ನ ಅಂತ ಕೂಡ ದೊಡ್ಡ ಚರ್ಚೆ ಶುರುವಾಗಿದೆ ಇದೀಗ. ಇದರಲ್ಲಿ ಅನೇಕರು ಇದರಲ್ಲಿ ಮಾತನಾಡಿದ್ದಾರೆ. ವಿಷಯ ಇಷ್ಟೇ, ಮೋದಿ ನೇತೃತ್ವದಲ್ಲಿ ಭಾರತ ಸರಿಯಾದ ಪಥದಲ್ಲಿ ಸಾಗುತ್ತಿದೆ, ಸರಿಯೇ ತಪ್ಪೇ, ಅಥವಾ ಅದರ ಪರ ಮತ್ತು ವಿರುದ್ಧದ ಅಭಿಪ್ರಾಯಗಳಿಗೆ ಅವಕಾಶ ಇತ್ತು. ಏರ್ ಟ್ರಾಫಿಕ್ ಜಾಸ್ತಿ ಆಗ್ತಿದೆ ಎನ್ನುವುದು ಭಾರತದ ಅಭಿವೃದ್ಧಿ ಲಕ್ಷಣ ಅಂಥೇಳಿ ಇಲ್ಲಿ ಪಾಲ್ಕಿ ಶರ್ಮಾ ಒಂದು ಕಡೆ ಮಾತನಾಡ್ತಾ ಇದ್ರು. ಇಷ್ಟೊಂದು ಇನ್ಫ್ಲೇಷನ್ ಇದ್ದರೂ ಕೂಡ ಭಾರತೀಯರ ತಲಾದಾಯ ಜಾಸ್ತಿ ಆಗಿದೆ ಅಂತ. ಇದು ಹೇಗೆ ಅಂದರೆ, ತಂದೆ ಕಾಲದಲ್ಲಿ ಒಂದು 500 ರೂಪಾಯಿ ಸಂಬಳ ಇರುತ್ತೆ, ಆವಾಗ ತಲಾ ಆದಾಯ ಒಂದು 500 ರೂಪಾಯಿ ಅಂತಲೇ ಕನ್ಸಿಡರ್ ಮಾಡೋಣ. ಈಗ ಒಬ್ಬರಿಗೆ ಒಂದು 10,000 ಬರುತ್ತಿರುತ್ತೆ ಅಂತ ಅಂದ್ಕೊಳ್ಳಿ. ಆ 500 ರೂಪಾಯಿಗೆ ಹೋಲಿಸಿ ಈ 10,000 ರೂಪಾಯಿನ ಮಾತನಾಡೋದು, ನೋಡಿ ಬರೀ ಅವಾಗ 500 ರೂಪಾಯಿ ಇತ್ತು, 10,000 ರೂಪಾಯಿ ಬರ್ತಾ ಇದೆ ನಿಮಗೆ ಅಂಥೇಳಿ. ಇದು ಎಕನಾಮಿಕಲಿ ಇದು ಒಪ್ಪತಕ್ಕ ವಿಷಯ ಅಲ್ವೇ ಅಲ್ಲ. ಹಣದುಬ್ಬರ ಜಾಸ್ತಿ ಆಗಿದ್ದರೂ ಭಾರತೀಯರ ತಲಾದಾಯ ಜಾಸ್ತಿ ಆಗಿದೆ ಅಂತ ಹೇಳಿ ಇದನ್ನು ಕಂಪೇರ್ ಮಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಏನಾಗಿದೆ ಭಾರತ, ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನ ಎಲ್ಲಿದೆ ಅಂತ. 142ನೇ ಸ್ಥಾನದಲ್ಲಿ ನಾವಿದ್ದೀವಿ ತಲಾ ಆದಾಯ ವಿಚಾರದಲ್ಲಿ. UK, ಯುನೈಟೆಡ್ ಕಿಂಗ್ಡಮ್ $43,000 ಹೇಳುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿಯ ತಲಾ ಆದಾಯ $43,000 ಲೆಕ್ಕದಲ್ಲಿ ನಾವು UK ತಲಾದಾಯವನ್ನು ಅಳೆದರೆ ಭಾರತದ್ದು $2,000 ಆಸುಪಾಸು ಬರುತ್ತೆ ಭಾರತೀಯರದ್ದು. 142ನೇ ಸ್ಥಾನ, 10ನೇ ಸ್ಥಾನಕ್ಕೆ ಬಂದಿದ್ದೀವಾ, 5ನೇ ಸ್ಥಾನಕ್ಕೆ ಬಂದಿದ್ದೀವಾ, 4ನೇ ಸ್ಥಾನದಲ್ಲಿದ್ದೀವಾ, 8ನೇ ಸ್ಥಾನದಲ್ಲಿದ್ದೀವಾ, ಖುಷಿ ಹೌದಪ್ಪ. ದೇಶನೂ ಅಭಿವೃದ್ಧಿ ಆಗ್ತಾ ಇದೆ, ಜನಗಳ ಆದಾಯನೂ ಜಾಸ್ತಿ ಆಗ್ತಿದೆ ಅಂಥೇಳಿ ದೇಶದ ಆದಾಯದ ಲೆಕ್ಕಕ್ಕೆ ನಾವು ತೋರಿಸ್ತಿರೋದೇನು ಅಂತ ಹೇಳಿದ್ರೆ ನಾವು 5ನೇ ಸ್ಥಾನಕ್ಕೆ ಬಂದುಬಿಟ್ಟಿದ್ದೀವಿ, UK ಬೀಟ್ ಮಾಡಿದ್ದೀವಿ ಅಂತ. UK ಎನ್ನುವುದು ಒಂದು ಅಭಿವೃದ್ಧಿ ಹೊಂದಿದ ದೇಶ, ಅಭಿವೃದ್ಧಿ ಹೊಂದಿರುವ ದೇಶ UK. ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶವನ್ನು ಭಾರತ ಅದನ್ನು ಹಿಂದಕ್ಕೆ ಹಾಕಿ ನಾವು ಮುಂದೆ ಬಂದಿರೋದೇ ನಿಜ ಆದರೆ ಇಮ್ಮಿಡಿಯೇಟ್ಲಿ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶ ಅಂತ ಡಿಕ್ಲೇರ್ ಮಾಡಬೇಕಾಗಿತ್ತು. ಒಂದು ಪುಟ್ಟ ದೇಶವನ್ನು ಭಾರತದೊಂದಿಗೆ ಅದರ ಆರ್ಥಿಕ ಗಾತ್ರದ ವಿಷಯದಲ್ಲಿ ನಾವು ಹೋಲಿಸ್ಕೊಂಡು ಬೀಟ್ ಮಾಡಿಬಿಟ್ಟಿದ್ದೀವಿ, ಅಭಿವೃದ್ಧಿ ಆಗಿದ್ದೀವಿ ಅಂತ ಮಾತನಾಡೋದಾದರೆ ತಲಾ ಆದಾಯದಲ್ಲೂ ಬೀಟ್ ಆಗಬೇಕಾಗಿತ್ತಲ್ಲ. UK ಒಬ್ಬ ಪ್ರಜೆಯ ತಲಾದಾಯ $42,000 ಆಸುಪಾಸು ಬರುತ್ತೆ. ಇಲ್ಲಿ $2,000 ಆಸುಪಾಸು ಬಂದಾಗ ಬಡವ ಆಗ್ತಾ ಇದ್ದಾನೆ, ಇಲ್ಲಿ ಶ್ರೀಮಂತ ಆಗ್ತಾ ಇದ್ದಾನೆ. ಶ್ರೀಮಂತರ ಲೆಕ್ಕವನ್ನು ಇಟ್ಕೊಂಡು ನಾವು ಕಂಪೇರ್ ಮಾಡ್ತಾ ಇದ್ದೀವಾ? ಎಷ್ಟು ಜನ ಭಾರತದ ಶ್ರೀಮಂತರು ಏಷ್ಯಾದಲ್ಲಿ ನಂಬರ್ 1, ನಂಬರ್ 2, ನಂಬರ್ 3 ಅಂತ ಮಾತನಾಡ್ತಾ ಇದ್ದಾರಲ್ಲ, ಇದನ್ನು ಹೇಗೆ ನನ್ನ ಫೆಲ್ಲೋ ಕೊಲೀಗ್ ಪಾಲ್ಕಿ ಶರ್ಮಾ ಹೇಗೆ ಅಲ್ಲಿ ಇದನ್ನು ಮಾತನಾಡಿದ್ರು ಅಂಥೇಳಿ ಭಾರತದ ವಿದ್ಯಾವಂತ ಸಮುದಾಯ ಗಾಬರಿಯಾಗಿರ್ತಕ್ಕಂಥ ವಿಚಾರ. ತಿಳ್ಕೊಂಡಿರೋರು, ಆರ್ಥಿಕ ತಜ್ಞರು ಇದಕ್ಕೆ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಇಷ್ಟೊಂದು ರೀತಿಯಲ್ಲಿ ಯಾಕೆ ಇವರು ಈ ಥರ ಮಾತಾಡಿದ್ದಾರೆ? ಇನ್ಫ್ಲೇಷನ್ ಇದ್ದರೂ ಭಾರತೀಯರ ತಲಾದಾಯ ಜಾಸ್ತಿ ಆಗಿದೆ ಅಂತ. ಹೇಗೆ 142ನೇ ಪೊಸಿಷನ್ನು ಇಡೀ ವಿಶ್ವದ ದೇಶಗಳ ಪಟ್ಟಿಯಲ್ಲಿ 142-43ನೇ ಪೊಸಿಷನ್ ಇರ್ತಕ್ಕಂಥ ಒಂದು ದೇಶದ ಜನಗಳ ತಲಾ ಆದಾಯವನ್ನು ನೀವು ಜಾಸ್ತಿ ಅಂತ ಹೇಗೆ ಹೇಳ್ತೀರಿ? ಹೌ? ಎಕನಾಮಿಕ್ಸ್ ಅರ್ಥಶಾಸ್ತ್ರಜ್ಞರು ಒಪ್ಪಿದ್ದಾರೆ ಇದನ್ನು, ಗಾಬರಿ ಆಗಿಬಿಟ್ಟಿದ್ದಾರೆ ಈ ಒಂದು ವಿಚಾರವನ್ನು ಕೇಳಿ. ಇದರ ಜೊತೆಗೆ ಹಣದುಬ್ಬರ ಜಾಸ್ತಿ ಆಗೋದು ಏನಕ್ಕೆ ಗೊತ್ತಾ? ರೂಪಾಯಿ ತನ್ನ ಮೌಲ್ಯವನ್ನು ಕಳ್ಕೊಂಡಾಗ ಅದನ್ನು ಹೇಳಬೇಕಿತ್ತಲ್ವಾ ಇದೇ ವೇದಿಕೆಯಲ್ಲಿ. ರೂಪಾಯಿ ತನ್ನ ವ್ಯಾಲ್ಯೂವನ್ನು ಕಳ್ಕೊಳ್ತಾ ಬಂದಾಗ ಹಣದುಬ್ಬರ ಜಾಸ್ತಿ ಆಗುತ್ತೆ, ರೂಪಾಯಿಗಿರುವ ಮರ್ಯಾದೆ ಕಡಿಮೆ ಆಗುತ್ತೆ. ಆಗ ಒಂದು ವಸ್ತುವನ್ನು ಕೊಂಡುಕೊಳ್ಳಿಕ್ಕೆ ನಾವು
₹10 ಹಿಂದೆ ಕೊಡ್ತಿದ್ರೆ ಈಗ 15 ಕೊಡಬೇಕು, 20 ಕೊಡಬೇಕು, ಯಾಕಂದರೆ ವ್ಯಾಲ್ಯೂ ಕಡಿಮೆ ಆಗಿರುತ್ತಲ್ಲ, ಜಾಸ್ತಿ ಕೊಡಬೇಕಾಗ ಅಂತ. ಇದರ ನಡುವೆನೂ ತಲಾದಾಯ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನೀವು $2,000 UK $43,000 ಹೋಲಿಸ್ತಾ ಇದ್ದೀರಾ. UK ದಾಟಿ ನಾವು 5ನೇ ಸ್ಥಾನಕ್ಕೆ ಬಂದ್ವಿ ಅಂತ ನೀವು ಹೇಳಿದ ಮೇಲೆ ತಲಾ ಆದಾಯನೂ ಅದೇ ರೀತಿ ಜಾಸ್ತಿ ಆಗಿದ್ದಿದ್ರೆ, ಸಪೋಸ್ ಇದೇ ಭಾರತೀಯರದ್ದು $44,000 ಆಗಿದೆ ತಲಾ ಆದಾಯ ಅಂತ ಹೇಳಿದಿದ್ರೆ ಐ ಅಗ್ರಿ, ನಿಮ್ಮ ವಾದವನ್ನು ಒಪ್ತಾ ಇದ್ದೆ. ಆದರೆ ಈ ವಿಚಾರದಲ್ಲಿ ಕೆಲವು ಅಂಕಿಅಂಶಗಳನ್ನು ನೀವು ಮರೆಮಾಚಿದ್ರ. 10 ವರ್ಷಗಳ ಹಿಂದೆ ಒಂದು ₹83,000 ಇತ್ತು, ₹85,000 ಇತ್ತು ತಲಾ ಆದಾಯ, ಈಗ ಅದು 1.5 ಲಕ್ಷ ಆಗಿದೆ, 1,60,000 ಆಗಿದೆ ಎನ್ನುವುದು ಈ ಭಾರತೀಯರ ತಲಾ ಆದಾಯದ ಹೆಚ್ಚಳಕ್ಕೆ ನೀವು ಕೊಡುತ್ತಿರುವ ಹೋಲಿಕೆಯೇ? ಇದೇ 10 ವರ್ಷಗಳ ಹಿಂದೆ ಬೆಲೆ ಯಾವ ಪ್ರಮಾಣದಲ್ಲಿತ್ತು, ಸಂಬಳ ಯಾವ ಪ್ರಮಾಣದಲ್ಲಿತ್ತು, ಹಣದುಬ್ಬರ ಯಾವ ಪ್ರಮಾಣದಲ್ಲಿತ್ತು? ಇದೇ 10 ವರ್ಷಗಳ ಹಿಂದೆ ₹53, ₹54 ಒಂದು ಡಾಲರ್, ₹55 ಇಟ್ಕೊಳ್ಳಿ, $83-84 ಆಯ್ತಲ್ಲ. ಅಂದರೆ ಅಲ್ಲಿ ಹೆಚ್ಚು ಕಡಿಮೆ ರೂಪಾಯಿ ₹30 ಜಾಸ್ತಿ ಆಯಿತು ಒಂದು ಡಾಲರ್ಗೆ. ಅದನ್ನು ನೀವೇ ಕಂಪೇರ್ ಮಾಡಲ್ಲ ಇಲ್ಲಿ. ಅಂದರೆ ಮರೆಮಾಚಿದ ಸತ್ಯಗಳನ್ನು ನಾವು ಇಲ್ಲಿ ಹೆಕ್ಕಿ ತೆಗೆಯುವಂಥ ಟೈಮ್ ಬಂದಿದೆ ಅಂತ. ದಿನಕ್ಕೆ 38 ಕಿಲೋಮೀಟರ್ ರೋಡ್ ಮಾಡ್ತಾ ಇದ್ದೀವಿ ಅಂತ ಮಾತನಾಡ್ತಾ ಇದ್ದಾರೆ. ಫೈನ್, 38 ಕಿಲೋಮೀಟರ್ ರೋಡ್. ಈ ರೋಡು ನೀವು ಯೋಚನೆ ಮಾಡಿ, 10-12 ವರ್ಷಗಳ ಹಿಂದೆ ಅಂತ ನಾವು ಲೆಕ್ಕ ಹಾಕೋಣ, ಎಷ್ಟು ರೋಡ್ಗಳಿಗೆ ಇದೇ ಭಾರತೀಯ ಒಬ್ಬ ಆಟೋ ಓಡಿಸೋನು, ಒಬ್ಬ ಟೂ ವೀಲರ್ ಅವನು, ಒಬ್ಬ ಕ್ಯಾಬ್ ಓಡಿಸೋನು, ಒಬ್ಬ ಟ್ರಕ್ ಡ್ರೈವರು, ಇನ್ನೊಬ್ಬ ಯಾರೋ ಟ್ರ್ಯಾಕ್ಟ್ರೋನು, ಇನ್ನೊಬ್ಬ ಯಾವುದೋ ಒಂದು ಜೀವನ ಮಾಡ್ತಿದ್ದವನು, ಅವನು ಇದೇ ಹೈವೇಗಳಿಗೆ ದುಡ್ಡು ಕೊಟ್ಟು ಪ್ರಯಾಣ ಮಾಡ್ತಾ ಇದ್ದ ಅಂತ. ಅವನು ಬಸ್ಸಲ್ಲ, ಅವನದೇ ಗಾಡಿ ಅವನದೇ, ಪೆಟ್ರೋಲ್ಗೂ ಟ್ಯಾಕ್ಸ್ ಕಟ್ಟಿಬಿಟ್ಟು ಗಾಡಿ ಹೊಸದಾಗಿ ತೊಗೊಂಡಾಗ ಅದಕ್ಕೂ RTO ಟ್ಯಾಕ್ಸ್ಗಳನ್ನ ಫೈಲ್ ಮಾಡಿ ಅವನು. ಆನಂತರ ರೋಡಲ್ಲಿ ನಾನು ಓಡಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಎಷ್ಟು ಜನ ಫಾಸ್ಟ್ಯಾಗು ಟೋಲು ಕಟ್ಟಿಬಿಟ್ಟು ಓಡಾಡ್ತಾ ಇದ್ದೀರಿ ಹೇಳಿ ನೋಡೋಣ. 38 ಕಿಲೋಮೀಟರ್ ರಸ್ತೆ ಆಗ್ತಿರೋದು ಸ್ವಾಗತ, ವೆಲ್ಕಮ್, ಖುಷಿ, ದೇಶ ಚೆನ್ನಾಗಿರುತ್ತೆ, ಅಗ್ರಿ. ಅದರ ಅರ್ಥ ನಾನು 38 ಕಿಲೋಮೀಟರ್ ರೋಡ್ ಮಾಡ್ತಾ ಇದ್ದೀನಿ ಅಂಥೇಳಿ ನೀನು ಬೆಂಗಳೂರಿಂದ ಮೈಸೂರು ಹೋಗೋಕ್ಕೆ ₹100 ಕೊಡು, ₹200 ಕೊಡು, ₹300 ಕೊಡು ಅಂತ ನೀನು ಹೇಳೋದಿದೆಯಲ್ಲ, ನೋ. ಹಾಗಾದರೆ ಇದು ಯಾರಿಗೆ? ಇದು ನೀವು ಹಣ ಬಿಸ್ನೆಸ್, ಇಟ್ಸ್ ಅ ಬಿಸ್ನೆಸ್, ಕ್ಲಿಯರ್ ಬಿಸ್ನೆಸ್ ಅದು. ನಾನು ನಿನಗೆ ರೋಡ್ ಮಾಡಿಕೊಡ್ತೀನಿ, ನೀನು ನಂಗೆ ದುಡ್ಡು ಕೊಟ್ಬಿಟ್ಟು ಹೋಗು ಅಂತ. ಹೇಗೆ ಅಂದರೆ ಅದು ಅರ್ಥ ಇದೆ ಅಲ್ವೇನ್ರಿ? ಸರ್ಕಾರ ಮಾಡೋ ಕೆಲಸ, ನಾನು ಆಸ್ಪತ್ರೆ ಕಟ್ಟಿಸ್ತೀನಿ, ನಿನ್ನ ಚೆನ್ನಾಗಿ ಪ್ರೈವೇಟ್ ಅಷ್ಟೇ ದುಡ್ಡು ಕೊಟ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡು ಹೋಗು ಅಂದರೆ, ಅಯ್ಯೋ ಅದು ಬಿಸ್ನೆಸ್ ಆಗುತ್ತದು. ಸರ್ಕಾರ ಎಲ್ಲ ಬಿಸ್ನೆಸ್ ಮಾಡೋಕ್ಕೆ ನಿಂತ್ಬಿಟ್ರೆ ಹೇಗೆ? ಯಾವಾಗಿಂದ ಶುರುವಾಯಿತು ಈ ಟೋಲ್ ರೋಗ, ಟೋಲ್ ಡಿಸೀಸ್ ಯಾವಾಗಿಂದ ಬಂತ್ರಿ ಈ ದೇಶದಲ್ಲಿ? ಯಾಕಿದು? ರೋಡ್ ಮಾಡ್ತಾ ಇದ್ದೀವಿ ಅಂದರೆ ಉಚಿತ ಕೊಡ್ತಾ ಇದ್ದೀರಾ? ಫ್ರೀ ಇದೆಯಾ ರೋಡಲ್ಲಿ? ಅವಾಗ ಒಪ್ಕೊಳ್ಳೋಣ, ಹೌದಪ್ಪ ನಮ್ಮ ತೆರಿಗೆ ತೊಗೊಂಡಿದ್ದಾರೆ, ನಮಗೆ ರೋಡ್ ಕೊಡ್ತಿದ್ದಾರೆ, ಆರಾಮಾಗಿ ರೋಡಲ್ಲಿ ಓಡಾಡ್ತಾ ಇದ್ದೀನಿ ಅಂತೇಳಿ. ಇಲ್ವಲ್ಲ, ಇದು ಯಾಕೆ ಈ ಒಂದು ವಾದ? 38 ಕಿಲೋಮೀಟರ್ ಅನ್ನೋದು ಹೈಲೈಟ್ ಆಗ್ತಾ ಇದೆ. ಫಾಸ್ಟ್ಯಾಗ್ ಟೋಲ್ 1 ವರ್ಷಕ್ಕೆ 65,000 ಕೋಟಿ ಕಲೆಕ್ಟ್ ಮಾಡ್ತಾರೆ ರೀ. 1 ವರ್ಷಕ್ಕೆ 65,000 ಕೋಟಿಗೂ ಅಧಿಕ ಟೋಲ್ ಕಲೆಕ್ಟ್ ಮಾಡೋದು ಈ ದೇಶದಲ್ಲಿ. 65,000 ಕೋಟಿ ಕೊಡಿ, ಒಬ್ಬ XYZ ಅನ್ನೋ ಪರ್ಸನ್ ಕೊಡಿ, ಇಷ್ಟೊಂದು 65,000 ಕೋಟಿ ದುಡ್ಡು ಕೊಡ್ತೀನಪ್ಪ, ನೀನು ತಗೋ, ಪೆಟ್ರೋಲ್ಗೂ ನಾನು ಟ್ಯಾಕ್ಸ್ ಜಾಸ್ತಿ ಹಾಕ್ತೀನಿ, ಡೀಸೆಲ್ಗೂ ಜಾಸ್ತಿ ಟ್ಯಾಕ್ಸ್ ಹಾಕ್ತೀನಿ, ಆ ದುಡ್ಡು ಇಟ್ಕೋ, ರೋಡ್ ಮಾಡೋ ಅಂದರೆ ಎನಿಬಡಿ ಕ್ಯಾನ್ ಡೂ, ಎನಿಬಡಿ. XYZ ಯಾರಿಗಾದರೂ ಕೊಡ್ರಿ, ರೋಡ್ ಮಾಡ್ತೀನಿ, ನಂಗೆ ಟೋಲ್ ಬರುತ್ತೆ ಅಂದರೆ ಮಾಡ್ತಾನೆ. ಸ್ಪೆಷಾಲಿಟಿ ಏನಿದ್ರಲ್ಲಿ ಇಲ್ಲ ಅಲ್ಲ. ನೆಕ್ಸ್ಟ್, ಕರ್ನಾಟಕದಲ್ಲಿ ಇನ್ನೊಂದು ಕಡೆ ನಾವು ಚೆಕ್ ಮಾಡ್ಕೊಂಡು ಬಂದಾಗ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಚರ್ಚೆಯಲ್ಲಿ ಮೋದಿಯವರಿಗೆ ಈ ವಿಚಾರದಲ್ಲಿ ಸಾಕಷ್ಟು ಮಾತನ್ನು ಹೇಳಿದ್ದಾರೆ. QR ಕೋಡ್ ಸಿಸ್ಟಮ್ನಿಂದ ದೇಶದ ಅರ್ಥವ್ಯವಸ್ಥೆನೇ ಬದಲಾಯಿತು ಅಂತ. QR ಕೋಡ್, ನೀವು ಯಾವುದೋ ಫೋನ್ಪೇನೋ, ಪೇಟಿಎಮ್ಮೋ, ಗೂಗಲ್ ಪೇನೋ ಏನೋ ಒಂದು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಇದು ಹಣಕಾಸಿನ ಪಾವತಿಯ ವಿಧಾನವನ್ನು ಸರಳೀಕರಿಸುವ ಒಂದು ವಿಧಾನ ಅಷ್ಟೇ. ಹಣವನ್ನೇ ನಿಮಗೆ ಕೊಡೋ ವಿಧಾನ ಅಲ್ಲ. ಹಣ ಕೊಟ್ಬಿಡ್ತಾರೇನ್ರಿ? ಕೊಡಲ್ಲ ಅಲ್ವಾ. ಹಣಕಾಸಿನ ಪಾವತಿಯ ಸರಳೀಕರಣ ವಿಚಾರ ಇದೆಯಲ್ಲ, ಇದನ್ನು ದೇಶದ ದೊಡ್ಡ ಅಭಿವೃದ್ಧಿ ಅಂತ ಕರಿತಾ ಇದ್ದಾರಲ್ಲ, ಹೌ ಅಂತ ನನ್ನ ಪ್ರಶ್ನೆ. ಇವ್ರು ಹೋಗ್ತಾ ಇದ್ರಂತೆ ಒಂದು ಕಡೆ, ಒಬ್ಬ ಎಳ್ನೀರು ಮಾರ್ತಾ ಇದ್ದಂತೆ, ಒಬ್ಬ ಹಣ್ಣು ಮಾರ್ತಾ ಇದ್ದಂತೆ. ಆ ಹಣ್ಣು ಮಾರೋದು ಹೇಗೆ ಮಾಡ್ತಾನೆ ನೋಡಿಲ್ವಂತೆ ಇವರು. ಆ ಪಾವತಿ ವಿಧಾನ ಹೇಗೆ ಅಂತ ನೋಡಿದಾಗ ಆ QR ಕೋಡಲ್ಲಿ ಹಣ್ಣು ಮಾರೋರು ಮತ್ತು ಎಳ್ನೀರು ಮಾರೋರು QR ಕೋಡಲ್ಲಿ ಹಣ ತೊಗೊಂಬಿಟ್ರಂತೆ, ಸ್ಕ್ಯಾನ್ ಮಾಡೋ ಮೂಲಕವಾಗಿ ಹಣ ಪಡ್ಕೊಂಡ್ರು ಅಂತೇಳಿ. ಈ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಡಿಜಿಟಲ್ ಪೇ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಅದು ಮಹಾನ್ ಕ್ರಾಂತಿ ಅಂತ ಮಾತಾಡ್ತಾ ಇದ್ದಾರೆ. ಪಾವತಿಯ ಸರಳೀಕರಣ, ವೆಲ್ಕಮ್. ನೀವು ಪಾವತಿ ಮಾಡೋ ವಿಧಾನವನ್ನು ಸರಳೀಕರಣ ಮಾಡಿಕೊಟ್ಟಿದ್ದೀರಿ, ಫೈನ್. ಹಿಂದೆ ಕೂಡ ಎಳ್ನೀರು ಕುಡಿತಾ ಇದ್ದಾಗ ಫ್ರೀ ಕುಡಿದಿದ್ದಾರಾ ಯಾರಾದರೂ? ಹಣ್ಣು ಫ್ರೀ ತೊಗೊಂಡು ಹೋಗಿದ್ದಾರಾ? ನೋ ಅಲ್ವಾ. ಕ್ಯಾಶ್ ಇರ್ತಾಯಿತ್ತು, ಕ್ಯಾಶಲ್ಲಿ ಕೊಡ್ತಾ ಇದ್ದ. ಇದೇ ನಗದಿಗೆ ಸಂಬಂಧಪಟ್ಟಂತೆ ಇಡೀ ದೇಶದಲ್ಲಿ ಎಂಥ ಒಂದು ವಿಚಿತ್ರ ಬಿತ್ತನೆ ಮಾಡಿದ್ರಿ ಅಂತ ಹೇಳಿದ್ರೆ, ನಗದು ಎಕಾನಮಿ ಎಲ್ಲವೂ ಕೂಡ ಕಪ್ಪು ಹಣದ ಎಕಾನಮಿ ಅಂತ ಮಾತನಾಡಿದ್ರಿ ನೀವು. ಯಾವ್ಯಾವುದು ಕ್ಯಾಶ್ ಇದೆಯೋ ಅದೆಲ್ಲ ಬ್ಲ್ಯಾಕ್ ಮನಿ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಇಲ್ಲೇ ನೋಟ್ ಬ್ಯಾನೇ ಮಾಡ್ತಿರಲ್ಲ ನೀವು. ನೋಟ್ ಬ್ಯಾನ್, ಕಪ್ಪು ಹಣ ಹೇಳಿ ನೋಟ್ ಬ್ಯಾನ್ ಮಾಡಿದ್ರಿ ತಾನೇ ನೀವು. ನೋಟ್ ಬ್ಯಾನ್ ಮಾಡಿದ ಮೇಲೆ ಕಪ್ಪು ಹಣ ನೀವು ತಂದಿದ್ದಿದ್ರೆ ನೀವು ಮಾಡಿದ ಆರೋಪ ಈ ದೇಶದಲ್ಲಿ ಸರಿಯಾಗಿತ್ತು ಅಂತ.
ಕಪ್ಪು ಹಣವೇ ತರಲಿಲ್ವಲ್ರಿ ನೋಟ್ ಬ್ಯಾನ್ ಮಾಡಿ ನೀವು? ಕಪ್ಪು ಹಣ ತರದೇ ಇದ್ದ ಮೇಲೆ ಈ ದೇಶದಲ್ಲಿ ಕಪ್ಪು ಹಣ ಇತ್ತು ಅಂತ ನೀವು ಹೇಳಿದ್ದೇ ಸುಳ್ಳು ಅಂತ. 99.999% ಅಷ್ಟು ನೀವು ಬ್ಯಾನ್ ಮಾಡಿದಂಥ ನೋಟುಗಳು ಬ್ಯಾಂಕಿಂಗ್ ಸೆಕ್ಟರ್ಗೆ ವಾಪಸ್ ಬಂತು ಅಂತ ಹೇಳಿದ್ರೆ ಅಲ್ಲಿ ಯಾರು ಕೂಡ ತೆರಿಗೆ ವಂಚನೆ ಮಾಡಿರಲಿಲ್ಲ ಅಂತ ಆಯಿತು. ನಿಮ್ಮದೇ ರಿಪೋರ್ಟ್ ಇದು, RBI ಇದ್ದೇ ರಿಪೋರ್ಟ್ ನಾನು ಹೇಳ್ತಾ ಇರೋದಿಲ್ಲಿ. ಹಾಗಿದ್ದ ಮೇಲೆ ಕಪ್ಪು ಹಣದ ವಿಚಾರದಲ್ಲಿ ನೀವು ಯಾಕೆ ಸುಳ್ಳು ಹೇಳಿದ್ರಿ? ಇಲ್ವಾ? ಕಪ್ಪು ಹಣ ಇತ್ತು ಅಂತ ನೀವು ಪ್ರೂವ್ ಮಾಡಬೇಕಾಗಿದ್ದರೆ 15.44 ಲಕ್ಷ ಕೋಟಿಗಳ ಕಥೆ ನೀವು ಹೇಳಿದ್ರಲ್ಲ, ಅದರಲ್ಲಿ ಒಂದು 11 ಲಕ್ಷ ಕೋಟಿ ವಾಪಸ್ ಬರಬೇಕಾಗಿತ್ತು ಅಷ್ಟೇ ನಿಮಗೆ. ಇನ್ನು 4-5 ಲಕ್ಷ ಕೋಟಿ ಬರ್ತಾ ಇರಲಿಲ್ಲ. ಇದು ಯಾವ ಥರದ್ದಿದು? ಜೊತೆಗೆ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿದ್ವಿ ಅಂತ ಮಾತನಾಡ್ತಾ ಇದ್ದಾರಲ್ಲ. ಬ್ಯಾಂಕಲ್ಲಿ 5 ಬಾರಿ ಆದಮೇಲೆ ATM ಅಲ್ಲಿ ದುಡ್ಡು ತೊಗೊಂಡ್ರೆ ಅದಕ್ಕೆ ಇಷ್ಟು ದಂಡ, ಬ್ಯಾಂಕಲ್ಲಿ ದುಡ್ಡು ಕಡಿಮೆ ಇಟ್ಟರೆ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿದ್ರೆ ಅದಕ್ಕೊಂದಷ್ಟು ದಂಡ, ಟ್ರಾನ್ಸ್ಫರ್ ಮಾಡಿದಾಗ ಅದಕ್ಕೊಂದಿಷ್ಟು ಶುಲ್ಕ, ಜೊತೆಗೆ ಎಷ್ಟು ಬಡ್ಡಿ ಏರಿಕೆ ಆಗಿದೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಲೋನ್ಗಳಿಗೆ. ಇದೇ ಬ್ಯಾಂಕಿಂಗ್ ಸೆಕ್ಟರ್ಗಳಿಗೆ 12 ಲಕ್ಷ ಕೋಟಿಯಷ್ಟು ಲಾಸ್ ಮಾಡಿ ಹೋದವ್ರನ್ನ ಹಿಡ್ಕೊಂಡು ಬಂದುಬಿಡ್ತೀವಿ ಅಂತ ಮಾತನಾಡಿದ್ರಿ. ಹಿಡ್ಕೊಂಡು ಬಂದ್ರಾ? ಒಬ್ಬರನ್ನ ಕರ್ಕೊಂಡು ಬಂದ್ರಾ ನೀವು? ನೋ. 12 ಲಕ್ಷ ಕೋಟಿ ಹೋಯಿತು. ಅದಕ್ಕೇನೋ ಬೇರೆ ಈ ಫೈಲಿಂದ ಇನ್ನೊಂದು ಫೈಲ್ ಇಟ್ಬಿಡ್ತೀನಪ್ಪ, ಅದಕ್ಕೊಂದು ಬ್ಯಾಡ್ ಲೋನ್ ಅಂತ ಕರೆಯೋದು, ಬ್ಯಾಡ್ ಲೋನ್ NP ಅಂತ ಕರೆಯೋದು, ಏನೋ ಒಂದು ಹೊಸ ನಾಮಕರಣ ಅದಕ್ಕೆ. ಸೊ ಇದು ಯಾಕೆ? ಜೊತೆಗೆ ಈ ಶುಲ್ಕದ ಕಥೆ ಇದೆಯಲ್ಲ, ಅಕೌಂಟ್ ಮಾಡಿಸ್ತೀವಿ ಅಂತ ಹೇಳ್ತಿರೋದು ಶುಲ್ಕ ಜಾಸ್ತಿ ಪಡ್ಕೊಳ್ಳೋಣ ಅನ್ನೋ ಒಂದು ವಿಧಾನಕ್ಕೆ ದಾರಿ ಆಗಬಾರ್ದಲ್ವಾ? ಹಣಕಾಸಲ್ಲಿ ಕೊಡ್ತಿದ್ದಾಗ ಯಾರಾದರೂ ಫ್ರೀ ಕೊಡ್ತಿದ್ದಾರೆ ಹಣ್ಣನ್ನು? ಇಲ್ಲ ತಾನೇ. ಹಾಗಿದ್ದ ಮೇಲೆ ಈ ಡಿಜಿಟಲ್ ಪೇಮೆಂಟ್ ಅನ್ನೋ ಒಂದು ವಿಷಯ ಬಂದಾಗ ಇನ್ನೊಂದು ಒಂದು ವಿಚಾರ ಇದೆ. ಡಿಜಿಟಲ್ ಪೇಮೆಂಟ್ ಬಂದ ಮೇಲೆ ಹೋಗಲಿ, ಈ ನೋಟು ಚಲಾವಣೆ ಅಥವಾ ಏನಿದೆಯೋ ನಗದು ರೂಪ, ಇದು ಕಡಿಮೆ ಆದರೂ ಆಗಿದೆಯಾ ದೇಶದಲ್ಲಿ? ನೋ. ಇದು ಕಡಿಮೆ ಆಗಿದೆ ಅಂದರೆ ಹೌದಪ್ಪ, ಡಿಜಿಟಲ್ ಪೇ ಜಾಸ್ತಿಯಾಗಿ ಭಾರತದಲ್ಲಿ ನೋಟಿನ ಸಂಖ್ಯೆ ಕಡಿಮೆ ಆಗಿದೆ, ಇನ್ಮೇಲೆ ಕಪ್ಪು ಹಣದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬಹುದಾಗಿತ್ತು. 32 ಲಕ್ಷ ಕೋಟಿಗೆ ಏರ್ತು ನಗದು ರೂಪವೇ ದೇಶದಲ್ಲಿ. ಇದು ಹೇಗೆ ಅಂತ ಹೇಳಿ ಇದ್ರ ಬಗ್ಗೆ ಏನೇನು ಮಾತಾಡಿದ್ದಾರೆ ನೋಡಿ, ನಂತರ ಅದರ ಬಗ್ಗೆ ನಾನು ಮಾತನಾಡ್ತೀನಿ. Way to the Delhi airport, there was a lot of traffic. At one point, the car stopped. On the roadside, I saw 2 vendors. One was selling fruit, the other was selling coconut water. What caught my attention was not what they were selling, but how they were selling it. Both had a QR code prominently displayed. And every single customer walked up to them, scanned this QR code, and paid for their purchase, every single one of them. To me, this is a picture of today's India. It shows 3 developments, 3 of the many developments I shall list out tonight. Number 1 is financial inclusion. Both the vendors had a bank account linked to their mobile phone. Number 2 is internet or mobile penetration, what we call digital India. It was 15% 9 years back. It's 48% today. The airport traffic, it just keeps swelling even though we are at the receiving end. We see what it shows. From 67 million 9 years back to almost double now. To me, these things signify the path that India is on. The previous speakers have defined the motion well, but in case the evening drinks have kicked in, let me repeat. This House believes Modi's India is on the right path. Earlier this week, I was on my way to the Delhi airport. There was a lot of traffic. ಈ ಒಂದು ವಿಚಾರ ಇದೆಯಲ್ಲ ನೋಡಿ, ಅವರು ಅದನ್ನೇ QR ಕೋಡ್ ಬಗ್ಗೆ ಮಾತಾಡ್ತಾ ಇದ್ರು. ಎಸ್, ಅಗ್ರಿ. ಡಿಜಿಟಲ್ ಪೇ ಪಾವತಿಯ ಒಂದು ಸರಳೀಕರಣ ವಿಧಾನ. ಏನು ಕ್ಯಾಶಲ್ಲಿ ಪೇ ಮಾಡ್ತಾಯಿದ್ರು ಅದು ಬಂದಿದೆ, ಅಗ್ರಿ. ಅನೇಕ ಬಾರಿ ನಮ್ಮ ಬಳಿ ಕ್ಯಾಶ್ ಇರಲ್ಲ, ಓಕೆ. ಇದರ ಅರ್ಥ ನನಗೆ ಡಿಜಿಟಲ್ ಪೇಮೆಂಟ್ ಕೊಟ್ಟಿದ್ದೀನಿ ಅಂತ ಹೇಳೋದು, ಬ್ಯಾಂಕ್ಗಳಲ್ಲಿಟ್ಟಿರ್ತಕ್ಕಂಥ ಹಣಕ್ಕೆ ಶುಲ್ಕ ಜಾಸ್ತಿ ತಗೊಳ್ಳೋದು, ಮಿನಿಮಮ್ ಬ್ಯಾಲೆನ್ಸ್ ಇದ್ದರೆ ಅದಕ್ಕೆ ನಿಮಗೆ ಫೈನ್ ಹಾಕೋದು, ಅದಕ್ಕೆ ಆ ಕಾರ್ಡ್ ಲಿಂಕ್ ಆಗಲಿಲ್ಲ, ಈ ಕಾರ್ಡ್ ಲಿಂಕ್ ಆಗಲಿಲ್ಲ ಅಂಥೇಳಿ ಅದಕ್ಕೂ ಒಂದಷ್ಟು ಶುಲ್ಕಗಳ ಒಂದು ಭಯ ಹುಟ್ಟಿಸೋದು. ನೀವು ATM ಅಲ್ಲಿ ಇಷ್ಟು ಬಾರಿ ನೀವು ಡ್ರಾ ಮಾಡಿದ್ರೆ ಆ ಕಥೆ ಈ ಕಥೆ ಅಂತ ಹೇಳೋದು, ಇದೆಷ್ಟು ಮಟ್ಟಿಗೆ ಸರಿ? ಇದರಿಂದನೇ 36,000 ಕೋಟಿಗಿಂತ ಹೆಚ್ಚಿನ ಶುಲ್ಕ ಅದು ಇದು ವಸೂಲಿಯಾಗಿದೆ. ಅಟ್ ದ ಸೇಮ್ ಟೈಮ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಬಡ್ಡಿ ದರ ಎಷ್ಟಾಗಿದೆ ಆಫ್ಟರ್ ನೋಟ್ ಬ್ಯಾನ್ ಆದಮೇಲೆ ನೀವು ತೆಗೆದುಕೊಳ್ಳುವ ಸಾಲದ ಮೇಲಿನ ಬಡ್ಡಿ ದರ ಎಷ್ಟಾಗಿದೆ? ಆಫ್ಟರ್ ಕೋವಿಡ್ ಏನೇನು ಕಥೆ ಆಗಿದೆ ಅಲ್ಲಿ? ಯಾರೂ ಮಾತನಾಡಲ್ಲ ಇದ್ರ ಬಗ್ಗೆ. ಅದ್ರ ಬಗ್ಗೆನೂ ಮಾತನಾಡಬೇಕಲ್ವ, ಬ್ಯಾಂಕಿಂಗ್ ಸೆಕ್ಟರ್ ಏನಾಗಿದೆ ಅಂತೇಳಿ. 12 ಲಕ್ಷ ಕೋಟಿಯಷ್ಟು ಸಾಲವನ್ನು ಇವರು ಬ್ಯಾಡ್ ಲೋನೋ NPA ಇನ್ಯಾವುದೋ ಅಂತ ಒಂದು ಹೆಸರಿಂದ ಕರೆದು ಆ ಉದ್ಯಮಿಗಳಿಂದ ಸಾಲ ವಸೂಲಿ ಮಾಡಲಿಲ್ವಲ್ಲ ವಾಪಸ್ಸು. ಅದೇ ಹಣ ಹಾಗಾದರೆ ಎಲ್ಲರ ಹಣ ಅದು, ಎಲ್ಲ ಭಾರತೀಯರ ಹಣ ಅದು. ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಹೇಗೆ ಬರಬೇಕು ಹೇಳಿ? ಅದಕ್ಕೆ ಹೇಗೆ ಬರುತ್ತೆ? ಅದು ಯಾವ ರೂಪದಲ್ಲಿ ಬರುತ್ತೆ? ಒಂದಾ EMI ಬಡ್ಡಿ ದರ ಜಾಸ್ತಿ ಆಗಬೇಕು, ಇಲ್ಲ ಶುಲ್ಕ ಜಾಸ್ತಿ ಆಗಬೇಕು, ಇಲ್ಲ ದಂಡ ಜಾಸ್ತಿ ಆಗಬೇಕು, ಅಕೌಂಟ್ಗಳು ಜಾಸ್ತಿ ಮಾಡಿಸ್ತೆ, ಎಲ್ಲ QR ಕೋಡಿಂದ ಪೇಮೆಂಟ್ ಆಗ್ತಿದೆ ಎನ್ನುವುದು
ಎನ್ನುವುದು ಈ ರೀತಿ ವಸೂಲಿ ಮಾಡಿಕೊಂಡು ನೀವು ಅಲ್ಲೆಲ್ಲೋ ನಷ್ಟವನ್ನು ತುಂಬಿಕೊಳ್ಳೋಕ್ಕೆ ಮಾಡ್ಕೊಳ್ಳೋ ದಾರಿ ಆಗಬಾರ್ದಲ್ವಾ. ಬಾಲಿವುಡ್ಡು ಮಸಾಲಾ ಚಾಯ್ ಇವತ್ತು ವರ್ಲ್ಡ್ ಫೇಮಸ್ ಆಗಿದೆ. ಹೌದು, ರಾಜ್ ಕಪೂರ್ ಕಾಲದಲ್ಲೂ ವರ್ಲ್ಡ್ ಫೇಮಸ್ಸೇ ಆಗಿತ್ತು ಬಾಲಿವುಡ್. ವಿ ಆರ್ ನಾಟ್ ಡಿನೈಯಿಂಗ್ ದಟ್ ಥಿಂಗ್. ಮಸಾಲಾ ಚಾಯ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಮಸಾಲ ಪದಾರ್ಥಗಳು ತುಂಬ ಕಾಲದಿಂದ ಶತಮಾನಗಳಿಂದ ಭಾರತದ್ದು ಮಸಾಲ ಪದಾರ್ಥಗಳು ಫೇಮಸ್ಸೇ, ಅಲ್ಲಗಳಿದಿಲ್ವಲ್ಲ. 2004 ಆದ್ಮೇಲೆ ಬಾಲಿವುಡ್ ಬಂತೇನ್ರಿ ಇಂಡಿಯಾದಲ್ಲಿ. ಮಸಾಲಾ ಚಾಯ್ ಇನ್ನು 2014ಕ್ಕೆ ಮುಂಚೆ ಯಾರು ಮಸಾಲಾ ಚಾಯ್ ಕುಡ್ದೇ ಇಲ್ವಾ? ಬ್ರಿಟಿಷರು ಬಂದಿದ್ದು, ಫ್ರೆಂಚರು ಬಂದಿದ್ದು, ಡಚ್ಚರು ಬಂದಿದ್ದು, ಪೋರ್ಚುಗೀಸರು ಬಂದಿದ್ದು ಮಸಾಲ ಪದಾರ್ಥಗಳಿಗಾಗಿಯೇ. ಮಸ್ಲಿನ್ ಬಟ್ಟೆಗೆ ನಾವು ಕಾಲದಲ್ಲೇ ಫೇಮಸ್ಸು, ರೇಷ್ಮೆಗೆ ನಾವು ಕಾಲದಲ್ಲೇ ಫೇಮಸ್ಸು, ಬಂಗಾರದ ಆಭರಣಗಳಿಗೆ ಫೇಮಸ್ಸು, ಕೋಹಿನೂರು ಡೈಮಂಡ್ಗೆ ಫೇಮಸ್ಸು. 2014 ಆದ್ಮೇಲೆ ಸಿಗ್ತಾ ಇದೆಲ್ಲವೂ? ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಭಯೋತ್ಪಾದನೆಗೆ ಉತ್ತರ ಕೊಟ್ಟಿದ್ದೇವೆ ಅಂತ ಮಾತನಾಡಿದ್ದಾರೆ. ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ವಾಟ್ ಅಬೌಟ್ ಪುಲ್ವಾಮಾ ಕಥೆ ಏನು? 13,800 ಪುಟಗಳ ಚಾರ್ಜ್ ಶೀಟನ್ನು NIA ಮಾಡುತ್ತೆ. NIA A1 A19ವರೆಗೂ ಇದ್ದಾರೆ. 19 ಜನಗಳ ವಿಚಾರದಲ್ಲಿ ಒಂದು ಆರೋಪ ಪಟ್ಟಿಯನ್ನು ಬರೆದು ಸುಮ್ಮನೆ ಆಗ್ಬಿಟ್ರಾ NIAನವರು? ಯಾರನ್ನೂ ಹಿಡ್ಕೊಂಡು ಬರಲಿಲ್ವಾ? ಯಾರನ್ನೂ ಗಲ್ಲಿಗೆ ಹಾಕಲಿಲ್ವಾ? ನೋ ಆನ್ಸರ್. ಇಡೀ ಚೆಕ್ ಮಾಡಿರಿ, ನೀವು ಯಾರು ಬೇಕಾದ್ರೂ ಚೆಕ್ ಮಾಡಿ ಇದನ್ನು. 13,800 ಪುಟಗಳ ಚಾರ್ಜ್ ಶೀಟ್ ಮಾಡ್ತಾರೆ ಪುಲ್ವಾಮಾ ಮೇಲೆ. ಆದರೆ ಅದೇ ಪುಲ್ವಾಮಾದಲ್ಲಿ A1 A19 1ರಿಂದ 19ರವರೆಗೂ ಆರೋಪಿಗಳ ಹೆಸರನ್ನು ಇವರು ಬರೆದಿದ್ದಾರೆ. ಎಲ್ಲಿ ನಿಂತಿದ್ದ, ಎಲ್ಲಿ ಕೂತಿದ್ದ, ಯಾರು ಕಾರ್ ಕೊಟ್ಟ, ಯಾರು ಅದನ್ನು ಲೋಡ್ ಮಾಡ್ದ, ಯಾರು ಮನೆ ಮುಂದೆ ಇತ್ತು, ಎಷ್ಟು ದಿನ ಪ್ಲಾನ್ ಮಾಡಿದ್ರು, ಎಲ್ಲವೂ ಗೊತ್ತಿದೆ. ಹಿಡ್ಕೊಂಡು ಬಂದ್ರೆ ಏನ್ರಿ ಅಂದರೆ ಗ್ಯಾಸ್ ಕನೆಕ್ಷನ್, ಬ್ಯಾಂಕ್ ಅಕೌಂಟ್, ಆಯುಷ್ಮಾನ್ ಕಾರ್ಡ್ ಕೊಡಲಾಗಿದೆ ಅಂತ ಇವರೇ ಮಾತನಾಡಿದ್ರು. ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ನಾನು ಆಲ್ರೆಡಿ ಮಾತನಾಡಾಯಿತು. ಅಕೌಂಟ್ಗಳ ಜಾಸ್ತಿ ಮಾಡುವಿಕೆ ಶುಲ್ಕ ವಸೂಲಿಗೆ ಒಂದು ದಾರಿ ಆಗಬಾರದು. ಬ್ಯಾಂಕ್ಗಳ ವ್ಯವಸ್ಥೆ ಸರಳೀಕರಣ ಆಗಬೇಕದು, ಅದರಿಂದ ವಸೂಲಿ ಮಾಡೋಕ್ಕಾಗಬಾರದು. ಬ್ಯಾಂಕ್ಗಳ ಬಡ್ಡಿ ದರ ಏನಾಗಿದೆ, ಗೃಹ ಸಾಲ ಏನಾಗಿದೆ, ವಾಹನ ಸಾಲ ಏನಾಗಿದೆ, ಪರ್ಸ್ನಲ್ ಲೋನ್ ಅದರ ಬಡ್ಡಿ ದರ ಎಷ್ಟಿದೆ ಚೆಕ್ ಮಾಡಿದ್ದೀವೇನ್ರಿ ಯಾರಾದರೂ ನಾವು? ಆ 12 ಲಕ್ಷ ಕೋಟಿನೋ 15 ಲಕ್ಷ ಕೋಟಿನೋ ಹೋಗುತ್ತಲ್ಲ, ಬರೋದು ಹೇಗೆ? ಮತ್ತೆ ಎಲ್ಲರಿಂದ ಮತ್ತೆ ಶುರು, ಅದು ಎಲ್ಲರಿಂದ ಬರಬೇಕದು ಮತ್ತೆ. ಆಯುಷ್ಮಾನ್ ಕಾರ್ಡ್ ಯಾವ ಕೋವಿಡ್ ಟೈಮ್ನಲ್ಲಿ ನಯಾ ಪೈಸೆ ಕೆಲಸಕ್ಕೆ ಬರಲಿಲ್ವೋ ಈ ಆಯುಷ್ಮಾನ್ ಕಾರ್ಡ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾರಾದರೂ ಕೇಳ್ರಿ, ನಾನು ಕೋವಿಡ್ ಟೈಮಲ್ಲಿ ಆಯುಷ್ಮಾನ್ ಕಾರ್ಡ್ ಕೊಟ್ಟುಬಿಟ್ಟು ನನ್ನ ಒಡವೆಯನ್ನು ಒತ್ತೆ ಇಡದೆ ನಮ್ಮ ಮನೆಯವ್ರನ್ನ ಉಳಿಸ್ಕೊಂಡು ಬಂದೆ. ಒಬ್ಬರ ಕೈಲಿ ಹೇಳಿಸಿ ನೋಡೋಣ ನೀವು. ಆಯುಷ್ಮಾನ್ ಕಾರ್ಡ್ ಕೋವಿಡ್ ಎನ್ನುವ ಸಂಕಷ್ಟ ಪರಿಸ್ಥಿತಿಯಲ್ಲಿ ಜೀವನ್ಮರಣ ಹೋರಾಟದ ಸಂದರ್ಭದಲ್ಲಿ ಯಾವ ಭಾರತೀಯರಿಗೂ ಕೆಲಸಕ್ಕೆ ಬರಲಿಲ್ಲ. ಗ್ಯಾಸ್ ಕನೆಕ್ಷನ್ ಉಜ್ವಲ 8 ಕೋಟಿ 9 ಕೋಟಿ ಕನೆಕ್ಷನ್ ಜಾಸ್ತಿ ಮಾಡಿದ್ವಿ ಅಂತ ಹೇಳಿದ್ರಿ. 20 ಲಕ್ಷ ಗ್ಯಾಸ್ ಕನೆಕ್ಷನ್ಗಳು ಆಲ್ರೆಡಿ ಇತ್ತು ಈ ದೇಶದಲ್ಲಿ. ಆಮೇಲೆ ಅದಕ್ಕೆ 8 ಸೇರಿಕೊಳ್ತು, 10 ಕೋಟಿ ಆಯಿತು. ಫೈನ್, ಅಗ್ರಿ. 10 ಕೋಟಿ ಗ್ಯಾಸ್ ಕನೆಕ್ಷನ್ ಮಾಡಿದ್ರಲ್ಲ ನೀವು. 20 ಕೋಟಿ ಗ್ಯಾಸ್ ಕನೆಕ್ಷನ್ಸ್ಗೆ ಈ ದೇಶದಲ್ಲಿ 416 ರೂಪಾಯಿ, 420 ರೂಪಾಯಿ, 425 ರೂಪಾಯಿ ಸಿಲಿಂಡ್ರದೊಂದು ಬೆಲೆ ಇತ್ತು ಬಿಫೋರ್ 2014. ಅವತ್ತಿಗೆ ಅದನ್ನೇ ನಾವು ಜಾಸ್ತಿ ಅಂತ ಮಾತನಾಡಿದ್ದವರು ನಾವೆಲ್ಲರೂ ಕೂಡ. ಗ್ಯಾಸ್ ಬೆಲೆ ಜಾಸ್ತಿ ಅಂತ ಹೇಳಿ, ಫ್ರೀ ಕೊಡ್ತಾ ಇದ್ದೀನಿ ಅಂತ ಹೇಳಿ ಪ್ರಚಾರದ ಸಂದರ್ಭದಲ್ಲಿ ಅದನ್ನು ಮಾತುಗಳನ್ನ ಹೇಳಿ. ಇದೇ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟು ಮಾಡಿದ್ವಿ ನಾವು? ಇದೇ ಸಿಲಿಂಡರ್ ಬೆಲೆ 1,100 ರೂಪಾಯಿ ಮಾಡಿದ್ವಿ. ಹೋಟೆಲ್ ಮಾಲೀಕರನ್ನ ಕೇಳಬೇಕು ಅವ್ರ ಕಷ್ಟಗಳು. ಕಮರ್ಷಿಯಲ್ ಗ್ಯಾಸ್ ಕಥೆ ಏನಾಯಿತು ಅಂತೇಳಿ 2,500, 2,300, 2,500 ಕಮರ್ಷಿಯಲ್ಲು. ಈ ಕಡೆ ಬಡವರಿಗೆ ಬಂದರೆ 1,100. ಒಂದು ಸಿಲಿಂಡ್ರು 2 ಸಿಲಿಂಡ್ರು ಕೊಟ್ಟುಬಿಡೋದು. ಒಂದು ಅಭ್ಯಾಸ ಮಾಡಿಸೋದು ಅವ್ರಿಗೆ, ಒಂದು ಅಭ್ಯಾಸ ಮಾಡಿಸೋದ್ರಿ. ಫ್ರೀ ಕೊಡ್ತಾ ಇದ್ದೀನಿ ಅದು ಇದು ಅಂತ ಹೇಳಿ. ತದನಂತರದಲ್ಲಿ ಏನಾಗುತ್ತೆ ಹೇಳಿ? ಅಭ್ಯಾಸ ಮಾಡಿಬಿಟ್ಟಿರ್ತಾರೆ. ಬೆರಣಿನೂ ತೊಗೊಳಂಗಿಲ್ಲ, ಸೌದೆನೂ ತೊಗೊಳಂಗಿಲ್ಲ, ಮರ್ತೋಗಿರುತ್ತೆ ಅಷ್ಟೊತ್ತಿಗೆ. ಆಮೇಲೆ ನೋಡೋ ಕೊಡು ಸಿಲಿಂಡರ್ಗೆ 900 ರೂಪಾಯಿ, ಕೊಡು 1,000 ರೂಪಾಯಿ. ಇದು ಗ್ಯಾಸ್ ಕನೆಕ್ಷನ್. ಈ ದೇಶದಲ್ಲಿ ಸುಮಾರು 1 ಕೋಟಿ ಈ ಉಜ್ವಲ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಸಿಗ್ತಲ್ಲ, ಇನ್ನೊಮ್ಮೆ ರೀಫಿಲ್ಲೇ ಮಾಡಿಸ್ತಿಲ್ಲ ಆ ಜನ. ಒಮ್ಮೆ ಕೂಡ ರಿಫಿಲ್ ಮಾಡಿಸ್ತಿಲ್ಲ. ಒಮ್ಮೆ ರಿಫಿಲ್ ಮಾಡಿಸ್ತೋರ ಸಂಖ್ಯೆ 1 ಕೋಟಿ ಇದೆ. ಈಗ ಹೇಳಿ, ಯಾವ ಗ್ಯಾಸ್ ಕನೆಕ್ಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ಏನಾದರೂ ಒಂದು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮಾತನಾಡಿದಾಗ ನಾವು ಹಂಸಕ್ಷೀರ ನ್ಯಾಯದಂತೆ ಮಾತನಾಡಬೇಕ್ರಿ. ಹಂಸಕ್ಷೀರ ನ್ಯಾಯ, ನೀರಿಗೆ ಹಾಲಿಗೆ ಇಟ್ಬಿಟ್ಟು ಮಾತನಾಡಬೇಕು. ಪಿಕ್ ಆ್ಯಂಡ್ ಚೂಸ್ ಆಗಬಾರ್ದು. ನಮ್ಮ ದೇಶದ ಚಿತ್ರಣವನ್ನು ಕೊಡಬೇಕಾದ್ರೆ ಹಣದುಬ್ಬರದ ನಡುವೆಯೂ ಭಾರತೀಯರ ತಲಾದಾಯ ಜಾಸ್ತಿ ಆಯ್ತಂತೆ. ಅದಕ್ಕೆ ಭಾರತ 142ನೇ ಸ್ಥಾನದಲ್ಲಿ ನಿಂತಿದೆಯಾ? ಇಸ್ ದಿಸ್ ಫೇರ್? 38 ಕಿಲೋಮೀಟರ್ ರಸ್ತೆ ಮಾಡ್ತೀವಿ ಅಂತ ಮಾತನಾಡ್ತೀರಿ. GSTಯಿಂದ ಭಾರತದ ಟ್ಯಾಕ್ಸ್ ಸಿಸ್ಟಮ್ ಸರಿದಾರಿಗೆ ಬಂದಿದೆ ಅಂತ ಮಾತನಾಡ್ತಾ ಇದ್ದೀರಿ. ಅಂದರೆ ಒಂದು ಯೂನಿಟಿ ತೊಗೊಂಡು ಬಂದುಬಿಟ್ಟಿದ್ದೀವಿ ನಾವು. ಅಗ್ರಿ, ಆಯ್ತಪ್ಪ. ಎಲ್ಲೆಲ್ಲೋ ಒಂದೊಂದು ರಾಜ್ಯ ಒಂದೊಂದು ತೆರಿಗೆ ಪದ್ಧತಿ ಇಟ್ಕೊಳ್ತಾ ಇದ್ವು, ಈಸಿ ಆಯಿತು. ಚೆಕ್ ಪೋಸ್ಟ್ಗಳು ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಲಂಚ ಕೊಡಬೇಕಾಗಿತ್ತು, ಅಗ್ರಿ. ಇದರ ಅರ್ಥ ಎಲ್ಲ ಸಿಸ್ಟಮನ್ನು ನಾನು ಒಕ್ಕೂಟ ವ್ಯವಸ್ಥೆಗೆ ಯೂನಿಫಾರ್ಮಿಟಿ ರೂಪದಲ್ಲಿ ನಾನು ತೊಗೊಂಡು ಬರ್ತಾ ಇದ್ದೀನಿ ಎನ್ನುವುದು ಆ GST ಇಟ್ಕೊಂಡು ನನ್ನ ಮನಸ್ಸಿಗೆ ಬಂದಾಗ ಬಿಡುಗಡೆ ಮಾಡ್ತೀನಿ, ನನ್ನ ಮನಸ್ಸಿಗೆ ಬಂದಾಗ ಬಿಡುಗಡೆ ಮಾಡೋಕ್ಕಲ್ಲ ಅಂತಲ್ಲ. ನಿಜ ಅಲ್ವೇ? GST ನಷ್ಟ ಪರಿಹಾರ ನಮ್ಮ ರಾಜ್ಯಕ್ಕೆ ಬರಲಿಲ್ಲ.
ಅದಕ್ಕೆ ನಾವು ಒದ್ದಾಡಬೇಕು, ಫೈಟ್ ಮಾಡಬೇಕು, ನೀವು ಮನವಿನೇ ಕೊಟ್ಟಿಲ್ಲ, ಅದೀಗ ಕೊಡೋಕ್ಕೆ ಬರಲ್ಲ, ಆಮೇಲೆ ಕೊಡ್ತೀವಿ, ಇದು ಉತ್ತರ ಆಗಬಲ್ಲದೆ? ಜಿ ಎಸ್ ಟಿಗೆ ಇದು ಉತ್ತರ ಆಗಬಲ್ಲದೆ? ತೆರಿಗೆಯಲ್ಲಿ ನೀವು ಇದನ್ನು ಸರ್ಚಾರ್ಜ್ ಯಾಕೆ ಮಾತನಾಡಲ್ಲ ನೀವು? ಸೆಸ್ ಯಾಕೆ ಮಾತನಾಡಲ್ಲ ನೀವು? 28%, 29%ಗೆ ಸೆಸ್ ಬಂದು ನಿಂತಿದೆ. ರಾಜ್ಯಗಳಿಂದ ಅಷ್ಟು ತೊಗೊಂಡ್ಬಿಡ್ತಾರೆ ಇವರು, ಅದರಿಂದ 50 ಪೈಸೆ ವಾಪಸ್ ಬರಲ್ಲ ಸೆಸ್ಸಿಂದ, ಸರ್ಚಾರ್ಜಿಂದ. ಮೊದಲು 0.5, 1.5 ಇಷ್ಟು ಸೆಸ್ ಹೋಗ್ತಾ ಇತ್ತು, ಎಲ್ಲ ರಾಜ್ಯಗಳು ಸುಮ್ಮನೆ ಇದ್ವು, ಕಡಿಮೆ ಇದೆ ಬಿಡಪ್ಪ ತಗೊಳ್ಳಿ ದೇಶಕ್ಕೆ ಅಂತ ಹೇಳಿ. ಆಮೇಲೆ ಏನು ಮಾಡಿದ್ರು, 28%ಗೆ ಏರ್ಸ್ ಕೂರಿಸಿದ್ರು. ಅದನ್ನು ಕೂರಿಸಿದ್ಮೇಲೆ ಏನಾಯ್ತು ಹೇಳಿ? ಕೇಳಂಗಿಲ್ಲ, ಬಿಡಂಗಿಲ್ಲ, ಕೇಳಿದ್ರೆ ಕೊಡಲ್ಲ. ಇದು ಯಾವ ರೀತಿಯಲ್ಲಿ? ಹಜ್ಜಿಗೆ ಅನುದಾನ ಕೊಟ್ಟಿದ್ದೀವಿ ಜಾಸ್ತಿ ಅಂತ ಹೇಳ್ತೀರಿ, ಸ್ಕಾಲರ್ಶಿಪ್ ಜಾಸ್ತಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ, ಫೈನ್, ಆಕ್ಸೆಪ್ಟ್ ಇಟ್ ಮುಸ್ಲಿಮರಿಗೆ. ಅಟ್ ದ ಸೇಮ್ ಟೈಮ್ ನುಸುಳುಕೋರರಿಗೆ, ಹೆಚ್ಚಿನ ಮಕ್ಕಳು ಹೆರುವವರಿಗೆ ದೇಶದ ಸಂಪತ್ತನ್ನೆಲ್ಲ ತೊಗೊಂಡೋಗಿ ಅವ್ರ ಮಾಂಗಲ್ಯ ಸೂತ್ರವನ್ನು ಬಿಡದಂತೆ ಕಿತ್ತುಬಿಟ್ಟು ಅವ್ರು ಕೊಟ್ಬಿಡ್ತೀವಿ ಅಂತ ಯಾಕೆ ಮಾತನಾಡ್ತೀರಿ? ಇಫ್ ದಟ್ ಈಸ್ ಯುವರ್ ರೋಲ್, ಇಫ್ ದಟ್ ಈಸ್ ಯುವರ್ ಇಂಟೆನ್ಷನ್, ಇಫ್ ದಟ್ ಈಸ್ ಯುವರ್ ಪ್ಲ್ಯಾನ್, ಅದೇ ರೀತಿಲಿ ಹೋಗ್ಬೇಕಲ್ವೇನ್ರಿ? ಪಿಕ್ ಆ್ಯಂಡ್ ಚೂಸ್ ಆಗಬಾರ್ದಲ್ವಾ ಈ ದೇಶದಲ್ಲಿ ನೀತಿಗಳು? ಇದು ಯಾಕೆ ಈ ಥರ ಮಾತಾಡ್ತಿರುತ್ತೆ? ಯಾರಿಗೂ ಅರ್ಥ ಆಗಿಲ್ಲ. ಏನು ಮಾತಾಡಿದ್ರೆ ಕೇಳಿ ನೆಕ್ಸ್ಟ್. We are more confident India where the world comes for leadership and inspiration. You cannot put a premium on that. Indians are more prosperous at home and hence more confident abroad. Let me also tell you what I saw at the airport here in London at the immigration counter. I saw Indians proudly flaunting their passport, none of the fidgeting or self-doubt of the last century. And if I may add, the immigration officer almost looked impressed. She was either a fan of India or just worried that she was holding up one of Rishi Sunak's relatives. We are proud of what we share with the world. Bollywood, masala chai, yoga, cricket. India today is a soft power giant. When Pakistani terrorists attack Kashmir, we are building more than 38 kilometers of highway every day, which is 50% more than what it was 7 years ago. The number of airports has doubled since 2014. The total capacity at seaports has doubled. This connectivity is what is driving India forward. You mentioned GST. Our constitution calls India a union of all states, which is a great tribute to our diversity. But it also meant 28 different state economies, different taxes, different trade practices. This government tried to unify it to create a single Indian market. This government abrogated Article 370. ಇನ್ನೂ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗೌರವಾನ್ವಿತ ಪಾಲ್ಕಿ ಶರ್ಮಾ ಮಾತನಾಡಿದ್ದಾರೆ. GDP ಬಗ್ಗೆ ಮಾತನಾಡ್ತಾ ಇದ್ರು. 8% ನಾವು ದಾಟಿಬಿಟ್ಟಿದ್ದೀವಿ ಅನ್ನೋ ಒಂದು ವಿಷಯವನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಇದು ಗ್ರೇಟ್, ಇದು ಇಂಥ ಇನ್ಫ್ಲೇಷನ್ ಕಾಲದಲ್ಲೂ ಇಷ್ಟು ಮಾಡಿದ್ದೀವಿ ಅಂತ ಹೇಳಿ. ದೇಶದ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ನೋಡಿ ಸ್ವಾಮಿ, ನೀವು 8% GDPಯನ್ನು ಮುಟ್ಟಿದ್ದೇ ನಿಜವಾದರೆ, ನೋಡಿ GDP ಅಂದರೆ ತುಂಬ ಚೆನ್ನಾಗಿ ನಮ್ಮದು ಉತ್ಪನ್ನಗಳಾಗಿದೆ, ಅದ್ಭುತ ಆಗಿದೆ, ಆದಾಯ ಬಂದಿದೆ, ಅದು ಇದು ಅಂತ ಅಲ್ವಾ? ಇದಿದ್ದರೆ ಈ ದೇಶದ ಜನರ ಉಳಿತಾಯದಲ್ಲಿ ಅದು ಕಾಣಬೇಕು, ಇಲ್ವಾ ಖರ್ಚಿನಲ್ಲಿ ಕಾಣಬೇಕು ಅಂತ. 8% ನಾವು ಸಾಧಿಸಿದ್ದೀವಿ ಎಂದಾಗ ಇದು ಹೆಚ್ಚು ಕಡಿಮೆ 7%ವರೆಗಾದರೂ ದೇಶದ ಜನಗಳ ಉಳಿತಾಯ ಬ್ಯಾಂಕಲ್ಲಿರೋದು ನಿಮಗೆ ಸಿಗಬೇಕು, ಇಲ್ಲ ಖರ್ಚು ಮಾಡಿರೋದು ಲೆಕ್ಕನೂ ನಿಮಗೆ ಸಿಗಬೇಕು. ಈ ಖರ್ಚು ಮತ್ತು ಉಳಿತಾಯ ಎರಡೂ ಸೇರಿದ್ರೆ 7%ಗೆ ಬಂದು ನಿಂತ್ಕೊಳ್ಬೇಕು ಅಂತ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಈ ದೇಶದಲ್ಲಿ ಇದು 3% ಕೂಡ ದಾಟ್ತಾ ಇಲ್ಲ ಸ್ವಾಮಿ ಅಂತ. ಹಾಗಾದರೆ ಇನ್ನು 5 ಬಂದಿರೋದು ಎಲ್ಲಿಂದ? ಮನುಷ್ಯನ ಬಳಿ ಹಣ ಬಂದರೆ ಒಂದ ಖರ್ಚು ಮಾಡ್ತಾನೆ, ಇಲ್ಲ ಉಳಿಸ್ತಾನೋ, ಎರಡೇ ಮಾಡೋದು ಅವನು. ಖರ್ಚು ಮಾಡಿದ್ದಕ್ಕಾದರೂ ಲೆಕ್ಕ ಸಿಕ್ಕಿಬಿಡುತ್ತೆ ನಿಮಗೆ ಡಾಟಾದಲ್ಲಿ. ಉಳಿಸಿದ್ರೆ ಬ್ಯಾಂಕಲ್ಲಿ ನಿಮ್ಮ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಹಣ ಇಟ್ಟಿದ್ದಾನಪ್ಪ, ಸೇವಿಂಗ್ಸ್ ಮಾಡಿದ್ದಾನೆ, FD ಮಾಡಿದ್ದಾನೆ, ಅದು ತೊಗೊಂಡು ಇದು ತೊಗೊಂಡು ಅಲ್ಲಾದರೂ ಇರಬೇಕು. ಇಲ್ಲಿ ಎಲ್ಲ ಕಡೆ ಇರೋದು 3% ಮಾತ್ರ. ಇವ್ರು 8 ಅಂತ ಹೇಗೆ ಕ್ಲೈಮ್ ಮಾಡ್ತಾ ಇದ್ದಾರೆ? ಐ ಡೋಂಟ್ ನೋ. ನನಗಿದ್ರ ತರ್ಕ ಇವತ್ತವರೆಗೂ ಅರ್ಥ ಆಗಿಲ್ಲ. ಇದು ಜೊತೆಗೆ ತಲಾದಾಯದ ಬಗ್ಗೆ ನಾನು ಆಗಲೇ ತಲಾದಾಯದ ಬಗ್ಗೆ ಹೇಳಿದೆ. ನಾನು ತಲಾದಾಯ 142, 43ನೇ ಸ್ಥಾನದಲ್ಲಿ ನಾವು ಇದ್ದೀವಿ. ಇದು ಯಾವುದೋ ಒಂದು 80,000, 85,000 ಆಯಿತು 10 ವರ್ಷಗಳ ಮುಂಚೆ, ಈಗ 1.5 ಲಕ್ಷ ಆಗಿದೆ, 1,80,000 ಆಗಿದೆ ಅನ್ನೋ ಲೆಕ್ಕದಲ್ಲಿ ನಾವು ಡಬಲ್ ಆಗಿದೆ ಅಂತ ಆ ಸಂಖ್ಯೆಗಳ ಆಧಾರದಲ್ಲಿ ಹೇಳೋದಲ್ಲ, ಆ ಪರ್ಸೆಂಟೇಜಲ್ಲಿ ಹೇಳೋದು ಇಂಪಾರ್ಟೆಂಟು. ಅವತ್ತಿನ ಹಣದುಬ್ಬರ ಎಷ್ಟಿತ್ತು, ಅವತ್ತಿನ ರೂಪಾಯಿ ಬೆಲೆ ಎಷ್ಟಿತ್ತು ಡಾಲರ್ ಎದುರುಗಡೆ, ಅದರ ಆಧಾರದಲ್ಲಿ ಹೇಳಬೇಕು. ಹೋಗಲಿ 10ನೇ ಸ್ಥಾನಕ್ಕೆ ಬಂದ್ವಾ, 5ನೇ ಸ್ಥಾನಕ್ಕೆ ಬಂದ್ವಾ, 25ನೇ ಸ್ಥಾನಕ್ಕೆ ಬಂದ್ವಾ, 142ನೇ ಸ್ಥಾನ ಮಾತನಾಡ್ತಾರೆ. ನಿರುದ್ಯೋಗ ನೋಡಿ, ನಿರುದ್ಯೋಗದ ವಿಚಾರ ಇದೆಯಲ್ಲ, ನಿಮಗೆ ಗಾಬರಿ ಪಡಿಸುತ್ತಿದ್ರು. ಇಲ್ಲಿ ನೋಡಿ, ಇದೊಂದು ಡಾಕ್ಯುಮೆಂಟ್ಸ್, ಇದನ್ನು ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಳ್ಬಹುದು ರೀ. ಡೇಟು ಹೇಳಿಬಿಡ್ತೀನಿ, ಯಾರು ಬೇಕಾದ್ರೂ ಚೆಕ್ ಮಾಡಿ. ಇದನ್ನು 27ನೇ ತಾರೀಕು ಮಾರ್ಚು 2024ಕ್ಕೆ ಬಂದಿರತಕ್ಕಂಥ ರಿಪೋರ್ಟ್ ಇದು. ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್, 83% ಆಫ್ ಜಾಬ್ಲೆಸ್ ಇಂಡಿಯನ್ಸ್ ಆರ್ ಯೂತ್. 83% ನಿರುದ್ಯೋಗಿಗಳಿದ್ದಾರಲ್ಲ ಅವರು ಯುವಕರು ಅಂತ ಹೇಳುತ್ತೆ ಈ ರಿಪೋರ್ಟ್.
ಸೇಸ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ರಿಪೋರ್ಟ್ ಇದು. ಅಂತಾರಾಷ್ಟ್ರೀಯ ಕಾರ್ಮಿಕ ಒಕ್ಕೂಟದ ರಿಪೋರ್ಟ್ ರೀ. ಭಾರತದಲ್ಲಿ ಕೆಲಸ ಇಲ್ದಿರತಕ್ಕಂತಹ ಯುವಕರ ಸಂಖ್ಯೆ ಎಷ್ಟಿದೆ ಅಂದರೆ 83% ಇದೆ ಅಂತ ರಿಪೋರ್ಟ್ ಇದೆ. ಇಲ್ಲಿ ಯಾರು ಬೇಕಾದ್ರೂ ಚೆಕ್ ಮಾಡಿ ಇದನ್ನು. ಏನು ಸುಮ್ಮನೆ ಏನೋ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲದೆ, ದಾಖಲೆಗಳಿದೆ ನಾವು ಮಾತನಾಡಬಾರ್ದು. ಆದಾಯದ ಬಗ್ಗೆ ಮಾತನಾಡ್ತಾರೆ, FDA ಬಗ್ಗೆ ಮಾತನಾಡಿದ್ರೆ ರೀ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗಿಬಿಟ್ಟಿದೆ ಅಂತ. 30% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೋಯ್ತು ರೀ. ಇಲ್ಲ ಹೊರಟೋಯ್ತು ಅದೆಲ್ಲ. ಅದು ಯಾವಾಗ ಹೋಗುತ್ತೋ ಆವಾಗಲೇ ಅದು ನಿರುದ್ಯೋಗದಲ್ಲಿ ರಿಫ್ಲೆಕ್ಟ್ ಆಗೋದು. ಆವಾಗಲೇ ಜನ ಕೆಲಸ ಕಳ್ಕೊಳ್ಳೋದು, ಕೆಲಸ ಇಲ್ಲ ಅಂತ ಹೇಳೋದು. ತೀರಾ ಮೊನ್ನೆ ನಾವೇ ಒಂದು ವರದಿ ಕೊಟ್ಟಿದ್ವಿ ನಾವು ನಿಮಗೆ. ಇನ್ಫೋಸಿಸ್ಸು, ಟೆಕ್ ಮಹೀಂದ್ರ, ವಿಪ್ರೋ ಇಂಥ ದೊಡ್ಡ IT ಸೆಕ್ಟರ್ಗಳಲ್ಲಿ 66,000 ಜನಗಳನ್ನ ಕೆಲಸನ ಕಿತ್ತು ಹಾಕಿದ್ರು ಅಂತ ಹೇಳಿ ಪಿಂಕ್ ಸ್ಲಿಪ್ ಕೊಟ್ಟರು ಅಂತ. ಏನಕ್ಕೆ ಕೊಡ್ತಾರೆ ರೀ? ನಿಮ್ಗೆ ಅಷ್ಟೊಂದು ಹದವಾಗಿ ದೇಶದ ನೆಲ ಇದ್ದಾಗ ಇಂಥ ಒಂದು ಮಾನವ ಸಂಪನ್ಮೂಲ ಇಟ್ಕೊಂಡು ನೀವು ಡೆವಲಪ್ ಮಾಡ್ತಾ ಇಲ್ಲ ಅಂತ ಅದರ ಅರ್ಥ. ಡೆವಲಪ್ ಮಾಡಿದ್ದಿದ್ರೆ ಏನಾಗ್ತಿತ್ತು ಹೇಳಿ, ಉದ್ಯೋಗ ಸಿಗ್ತಾ ಇತ್ತು ಅಂತ. ಇಲ್ಲಿ ಇಷ್ಟು ನಿರುದ್ಯೋಗ ಇದೆ. 30% FDI ನಮಗೆ ಬರಲಿಲ್ಲ. ತಲಾ ಆದಾಯದಲ್ಲಿ ನಾವು ಇಲ್ಲಿದ್ದೀವಿ. ಜೊತೆಗೆ ಏರ್ ಟ್ರಾಫಿಕ್ಕು, ಏರ್ಪೋರ್ಟ್ಗಳು, ವಿಮಾನಗಳ ಹಾರಾಟ ಜಾಸ್ತಿ ಆಗಿಬಿಟ್ಟಿದೆ ಅಂದ ತಕ್ಷಣ ಅದು ಅಭಿವೃದ್ಧಿ ಆಗಿದ್ದರೆ ಯುವಕರಲ್ಲಿ ಉದ್ಯೋಗದಲ್ಲಿ ತಲಾ ಆದಾಯದಲ್ಲಿ ಜಾಸ್ತಿ ಕಾಣಿಸ್ಬೇಕಾಗಿತ್ತದು. ಶ್ರೀಮಂತರದ್ದು ಹಾರಾಟಗಳನ್ನು ನಾವು, ಶ್ರೀಮಂತರ ಹಾರಾಟವನ್ನು ದೇಶನೇ ತುಂಬ ಡೆವಲಪ್ ಆಗಿದೆ ಅಂತೇಳಿ ಬಿಂಬಿಸ್ಕೊಳ್ಬಾರ್ದು. ಶ್ರೀಮಂತ ಮತ್ತು ಬಡವನ ನಡುವಿನ ಅಂತರವನ್ನು ನಾವಲ್ಲಿ ಗೇಜ್ ಮಾಡಬೇಕಾಗತ್ತೆ. ಬಂದರುಗಳ ಕಥೆ ಹೇಳ್ತಾ ಇದ್ರು. ಆ ಬಂದರು ಹೀಗಾಗಿದೆ ಹಾಗಾಗಿದೆ ಅಂಥೇಳಿ. ಏನಾಯಿತು ಬಂದರುಗಳ ಕಥೆ? ಯಾವ್ಯಾವ ಬಂದರುಗಳು ಏನು ನಡೀತಿದೆ? ಎಷ್ಟು ಪ್ರೈವೇಟ್ ಬಂದರುಗಳಾದವು?